ಪಂಚರಲ್ಲಿ ಮೇಲು ಕೀಳು ಭೇದಬೇಕು, ನಾವೆಲ್ಲ ಒಂದಾಗಿ ಬಾಳಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಹಾಲ ನೇಮ, ಹಾಲ ಕೆನೆಯ ನೇಮ, ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ, ಬೆಲ್ಲದ ನೇಮ, ಬೆಣ್ಣೆಯ ನೇಮ, ಅಂಬಲಿಯ ನೇಮದವರ ನಾರನು ಕಾಣೆನು. ಕೂಡಲ ಸಂಗಮ ದೇವರಲ್ಲಿ ಅಂಬಲಿಯ ನೇಮದಾತ ನಮ್ಮ ಮಾದಾರ ಚೆನ್ನಯ್ಯ. ನೇಮಗಳು ಮತ್ತು ವ್ರತಗಳು ಅವು ಮನುಷ್ಯನಿಗೆ ಬಹಳ ಅಗತ್ಯವಾದಂತಹವು. ಅದನ್ನ ಶರಣರು ಆಚಾರ ಅಂತ ಕರೆದಿದ್ದಾರೆ. ಆಚಾರ ಅಂದ್ರು ಅದೇನೆ, ನೇಮ ವ್ರತ ಅಂದ್ರು ಅದೇನೆ. ಇನ್ನು ನಮ್ಮ ಇಬ್ಬರು ಶರಣೆಯರು, ಒಬ್ಬ ಶರಣೆ ಅಕ್ಕಮ್ಮ, ಮತ್ತೊಬ್ಬಳು ಕಾಳವೆ, ಹುಲ್ಲಿಂಗ ಪೆದ್ದೆಗಳ ಪುಣ್ಯಾಂಗನೆ, ಪುಣ್ಯಶ್ರೀ. ಕಾಳವೆ ವ್ರತದ ಬಗ್ಗೆ ಬಹಳ ಹೇಳ್ತಾರೆ. ವ್ರತ ಇಲ್ಲದ ಜೀವನ ಅದು ಜೀವನವೇ ಅಲ್ಲ ಅವ್ರ ಪ್ರಕಾರ. ಹಾಗೇನೆ ಅಕ್ಕಮ್ಮನು ಅಷ್ಟೇನೆ. ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ ಅನ್ನುವಂಥದ್ದು ಆಕೆಯ ಜೀವನದ ಸಿದ್ಧಾಂತ. ಆಚಾರವೇ ಪ್ರಾಣ ಆಕೆಗೆ. ಆಚಾರವಿಲ್ಲದ ಜೀವನ ಅಥವಾ ಆಚಾರವಿಲ್ಲದ ಗುರು, ಆಚಾರವಿಲ್ಲದ ಲಿಂಗ, ಆಚಾರವಿಲ್ಲದ ಜಂಗಮವನ್ನ ಖಡಾಖಂಡಿತವಾಗಿ ನಿರಾಕರಿಸ್ತಾಳೆ, ತಿರಸ್ಕರಿಸ್ತಾಳೆ. ಅಂತಹ ಅದ್ಭುತ ವ್ಯಕ್ತಿ ಆಕೆ. ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ. ಅದೇ ತರ ಬೇರೆಯವರು ವ್ರತ ನಿಯಮಗಳಿಗೆ ಒತ್ತು ಕೊಟ್ಟಿದ್ದಾರೆ. ಯಾರು ಜೀವನದಲ್ಲಿ ಉನ್ನತ ಸ್ಥಿತಿಯನ್ನು ಸಾಧಿಸಬೇಕು ಅಂತ ಬಯಸ್ತಾರೆ ಅವರು ನಿಯಮಗಳನ್ನ, ವ್ರತಗಳನ್ನ ಇಟ್ಕೊಳ್ಳೇಬೇಕು. ಇಲ್ಲಿ ನಾವು ನಿಮಗೆ ಕಲಿಸೋದು ಅದೇನೆ. ದೇವ್ರ ಹೆಸರಲ್ಲಿ ಕಲಿಸಲ್ಲ ನಾವು ಅಷ್ಟೇ, ಆರೋಗ್ಯದ ಹೆಸರಲ್ಲಿ ಕಲಿಸ್ತೀವಿ ನಿಮ್ಗೆ. ಸಾಮಾನ್ಯವಾಗಿ ನಮ್ಮ ಜನ ಎಲ್ಲದನ್ನೂ ದೇವ್ರ ಹೆಸರಲ್ಲಿ ಮಾಡಿದ್ರು. ಬೆಳಿಗ್ಗೆ ವಾಕಿಂಗ್ ಮಾಡೋದ ಪ್ರದಕ್ಷಿಣೆ ಅಂತ ಹೇಳಿದ್ವಿ, ಪ್ರದಕ್ಷಿಣಾ ನಮಸ್ಕಾರ. ಗುಡಿ ಸುತ್ತ ಜಾಗ ಬಿಟ್ಟಿರ್ತಿದ್ರು ಸುತ್ತಕ್ಕೆ. 3 ಪ್ರದಕ್ಷಿಣೆಯಿಂದ ಹಿಡ್ಕೊಂಡು 108ರವರೆಗೆ, 1008ರವರೆಗೆ ಪ್ರದಕ್ಷಿಣೆ ಮಾಡ್ತಾ ಇದ್ರು. ಅಂದ್ರೆ ಅದು ಕೂಡ ದೇವರ ಸ್ಮರಣೆಯಲ್ಲೇ ಆಗ್ಲಿ ಅಂತ. ಆದ್ರೆ ಭಾರತೀಯರು ಪರಕೀಯರ ಆಳ್ವಿಕೆಗೆ ಒಳಗಾಗಿ ಯಾವಾಗ ರಾಜಕೀಯ ಸ್ವಾತಂತ್ರ್ಯ ಕಳ್ಕೊಂತಾನೆ ಮನುಷ್ಯ, ಆವಾಗ ಎಲ್ಲಾ ಸ್ವಾತಂತ್ರ್ಯವು ಹೊರಟೋಗ್ಬಿಡುತ್ತೆ. ಯಾಕೆಂದ್ರೆ ಯಾವುದೇ ವ್ರತ ನೇಮ ಮಾಡ್ಬೇಕಾದ್ರೂ ಮನುಷ್ಯನಿಗೆ ಸಮೃದ್ಧಿ ಇರಬೇಕು. ಹೊಟ್ಟೆ ತುಂಬ ಅನ್ನ, ಮೈ ತುಂಬ ಬಟ್ಟೆ ಮತ್ತು ಮನಸ್ಸಿನ ತುಂಬ ವಿದ್ಯೆ, ಬುದ್ಧಿ ಇದ್ರೆ ಅವನ ಜೀವನ ವಿಕಾಸ ಆಗತ್ತೆ, ವ್ಯಕ್ತಿತ್ವ ವಿಕಾಸ ಆಗತ್ತೆ. ಒಂದು ಕಾಲದಲ್ಲಿ ಭಾರತ ದೇಶ ಅಂತ ಸಮೃದ್ಧವಾಗಿತ್ತು. ಆದ್ರೆ ಬರ್ತಾ 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 ದರಿದ್ರತೆಗೆ ಒಳಗಾಯ್ತು. ಆಗ ನಮ್ಮ ಮೂಲ ಸಂಸ್ಕೃತಿಯನ್ನು ಮರೆತು ನಮ್ಮ ಸಂಸ್ಕೃತಿಗಳನ್ನ ಸುಮ್ಮನೆ ಆಚರಣೆಗೆ ಅಂತ ಇಟ್ಕೊಂಡು ಉಪವಾಸ ಆಗ್ಲಿ, ಪ್ರದಕ್ಷಿಣೆ ಆಗ್ಲಿ, ಅವನ್ನೆಲ್ಲ ನೆಪಕ್ಕಷ್ಟೇ ಇಟ್ಕೊಂಡು ಅದರ ಮೂಲ ಉದ್ದೇಶ ಮರೆತ್ಬಿಟ್ರು. ಉಪವಾಸದ್ದೇ ತಗೊಂಡ್ರೆ ಒಳ್ಳೆ ರೀತಿ ಇತ್ತು ಉಪವಾಸ. ಅದರಲ್ಲಿ ಪ್ರಾಯಶಃ ಅವಾಗ ಯಾವ ತರ ಮಾಡ್ತಿದ್ರೋ, ನೀರು ಕುಡಿತಿದ್ರೋ ಕುಡಿತಿರ್ಲಿಲ್ವೋ ಉಲ್ಲೇಖ ನಮಗೆ ಸಿಗೋದಿಲ್ಲ. ಆದ್ರೆ ನಮ್ಮ ಸಂಶೋಧನೆಯ ಪ್ರಕಾರ, ನಮ್ಮ ಅನುಭವದ ಪ್ರಕಾರ ಉಪವಾಸ ಮಾಡ್ಬೇಕಾದ್ರೆ ನೀರು ಚೆನ್ನಾಗಿ ಕುಡಿಬೇಕು. ನಾನಿವತ್ತು ಉಪವಾಸ ಮಾಡಿದೆ, ವಾರದ ಉಪವಾಸ ಮಾಡಿದೆ, ಹೋದ್ವಾರ ಮಾಡಿರ್ಲಿಲ್ಲ.
ಪ್ರಾಯಶಃ ಆಚೆ ವಾರನೂ ಮಾಡಿದ್ನಲ್ಲೋ ಗೊತ್ತಿಲ್ಲ, ಆಚೆ ವಾರನೂ ಮಾಡ್ದಂಗಿಲ್ಲ. ಮಾಲಿಂಗಪುರದಿಂದ ಬಂದಿದ್ವಿ, ಅಮಾವಾಸ್ಯೆ ಕಾರ್ಯಕ್ರಮ ಇತ್ತು ಅಂತ ಕಾಣುತ್ತೆ ಸೋಮವಾರದ ದಿವಸ. ಹಾಗಾಗಿ ಹೋದ ವಾರನೂ ಮಾಡಿಲ್ಲ, ಆಚೆ ವಾರನೂ ಮಾಡಿಲ್ಲ. ಇವತ್ತು ಮಾಡಿದಾಗ ನನಗೆ ಅನುಭವ ಆಯ್ತು, ಎಂತ ತಪ್ಪು ಮಾಡಿದೆ ನಾನು. ಸೋಮವಾರ ಉಳಿವಿಂದ ಬಂದಿದ್ದೀವಿ, ಮಂಗಳವಾರ ದಿವಸ ಒಂದೇ ಒಂದು ಉಪವಾಸ ಮಾಡಿದ್ರೆ ನನಗೆ ಎಷ್ಟೋ ಸುಸ್ತು ಬೇಗ ಕಡಿಮೆ ಆಗ್ತಿತ್ತು. ಉಪವಾಸದ ಅವಧಿನಲ್ಲಿ ನಿಮಗೂ ಅಷ್ಟೇ ನಾನು ಹೇಳೋದು, ಎಲ್ರಿಗೂ ವಾರದ ಉಪವಾಸನೆ ಮಾಡಿ, ದೀರ್ಘ ಉಪವಾಸನೆ ಮಾಡಿ, ನೀರು ಮಾತ್ರ ಚೆನ್ನಾಗಿ ಕುಡಿತಿರ್ಬೇಕು. ಆಗ ಕೆಲವರು ಪ್ರಶ್ನೆ ಕೇಳ್ತಾರೆ, ನೀರು ಕುಡಿದ್ರೆ ಕಾಲ್ಮಡಿ ಬಹಳ ಬರ್ತಾವಲ್ರಿ, ಮೂತ್ರ ಬಹಳ ಬರ್ತಾವಲ್ಲ, ಏನ್ ಮಾಡೋದು? ಬರ್ಲಿ, ಯಾಕೆ ಅಂದ್ರೆ ಅದೊಂದೇ ದ್ವಾರ ಇರೋದು ನೀರು ಆಚೆ ಹೋಗಕ್ಕೆ, ಇನ್ ಬೇರೆ ಬೇರೆ ದ್ವಾರಗಳಿಲ್ಲ. ಆದ್ರಿಂದ ಚೆನ್ನಾಗಿ ಮೂತ್ರ ವಿಸರ್ಜನೆ ಆಗ್ಲಿ, ಕಾವು ಆಚೆ ಹೋಗುತ್ತೆ. ಸ್ವಲ್ಪ ರಾತ್ರಿ ನಿದ್ದೆಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು, ಆದ್ರೂ ಪರವಾಗಿಲ್ಲ. ನೀವು ಶರೀರವನ್ನು ಚೆನ್ನಾಗಿ ಮಾಡ್ಕೊಂಡ್ರೆ ನಿದ್ದೆ ಆಮೇಲೆ ಮಾಡ್ಬೋದು ನಾವು. ಆಮೇಲೆ ಒಂದ್ ವೇಳೆ ರಾತ್ರಿ ನಿದ್ದೆ ಆಗಿಲ್ಲ ಅಂದ್ರೆ ಬೆಳಗ್ಗೆ ನೀವು 5 ಗಂಟೆಗೆ ಹೇಳ್ಬೇಕಾದ ಅಗತ್ಯ ಇಲ್ಲ. ನಿದ್ದೆ ಆಗ್ಲಿಲ್ಲ ಅಂದ್ರೆ ಅಥವಾ ನಿದ್ದೆ ಇನ್ನೂ ಇತ್ತು ಅಂದ್ರೆ 5 ಗಂಟೆಗೆ ಎಬ್ಬಿಸ್ತಾರೆ ಎಲ್ರಿಗೂ. ನಿಮಗೆ ಸುಸ್ತಿದ್ರೆ, ನಿದ್ರೆ ಬೇಕು ಅಂತ ಅನಿಸ್ತಾ ಇದ್ರೆ ಮಲ್ಕೊಳ್ಳಿ. ದಿವಸ ಅಲ್ಲ, ಯಾವತ್ತಾದ್ರೂ ಒಂದ್ ದಿವಸ ಮಲ್ಕೊಂಡ್ರೆ ತಪ್ಪೇನಿಲ್ಲ. ಒಟ್ಟು ನಾನು ಹೇಳೋದು, ವ್ರತ, ವಾರದ ಉಪವಾಸ ಅನ್ನುವಂಥದ್ದು ಅದ್ಭುತವಾದ ವ್ರತ. ಅದು ಅದ್ಭುತವಾದ ವ್ರತ ನೋಡಿ. ಇವತ್ತಿಗೂ ಪಶ್ಚಾತ್ತಾಪ ಆಗತ್ತೆ ನನಗೆ. ಅಂದ್ರೆ ಸೋಮವಾರದ ದಿವಸ ಬಂದ್ವಿ, ಉಳಿವಿಂದ ಉಪವಾಸ ಮಾಡಕ್ ಆಗ್ತಿರ್ಲಿಲ್ಲ. ಸರಿ, ಮಂಗಳವಾರ ದಿವಸ ಹೆಂಗಿದ್ರು ತಡವಾಗಿ ಎದ್ದಿದ್ದೆ, ಅವತ್ತು ಉಪವಾಸ ಮಾಡ್ಬಿಟ್ಟಿದ್ದಿದ್ರೆ ಆನಂದ ಆಗ್ತಿತ್ತು, ಕೊಳೆಯಲ್ಲಿ ಆಚೆ ಹೋಗ್ತಿತ್ತು. ನಾನು ಉಪವಾಸದಲ್ಲಿ ಚೆನ್ನಾಗಿ ನೀರು ಕುಡಿತೀನಿ. ಇವತ್ತು ಮಜ್ಜಿಗೆ, ಜ್ಯೂಸು ಎಲ್ಲ ಸೇರ್ಕೊಂಡು ನೀರು 6 ಗಂಟೆ ಒಳಗೆ, ಬೆಳಗ್ಗೆ 5 ಗಂಟೆಯಿಂದ ಸಂಜೆ 5:30ವರೆಗೆ ಸುಮಾರು ಒಂದು 3 ರಿಂದ 4 ಲೀಟರ್ ದ್ರವ ಪದಾರ್ಥ ಆಗಿದೆ ನಂದು. ಅಂದ್ರೆ ನೀರು, ಮಜ್ಜಿಗೆ, ಜ್ಯೂಸ್ ಎಲ್ಲ ಸೇರಿ. ನೀರನ್ನು ಮಾತ್ರ ಚೆನ್ನಾಗಿ ಕುಡೀರಿ. ಯಾಕಂದ್ರೆ ಇಲ್ಲಿ ನಮಗೆ ಸೌಭಾಗ್ಯ ಏನಪ್ಪಾ ಅಂದ್ರೆ ಮಳೆ ನೀರು ಸಿಕ್ಕಿದೆ. ಎಲ್ರಿಗೂ ಮಳೆ ನೀರು ಕುಡಿಯೋ ಸೌಭಾಗ್ಯ ಬಂದಿದೆ. ನಾನು ಇನ್ನು ಸ್ವಾಮೀಜಿ ಆದ ಹೊಸದರಲ್ಲಿ ಬೇರೆ ಬೇರೆ ಮಠಗಳಿಗೆ ನಾನು ಪ್ರವಚನಕ್ಕೆ ಹೋಗ್ತಿದ್ದೆ. ಕೆಲವು ದೊಡ್ಡ ದೊಡ್ಡ ಮಠಾಧೀಶರು ಆಗಿನ ಕಾಲಕ್ಕೆ ಇನ್ನು ಬಿಸಿಲೇರಿ ಬಾಟ್ಲು ಹೊಸದಾಗಿ ಶುರುವಾಗಿದ್ದುವಾಗ 12 ಬಾಟ್ಲದ್ದು ಏನೋ 24 ಬಾಟ್ಲದ್ದು ಒಂದು ಬಾಕ್ಸ್ ಬರ್ತಿತ್ತು, ತರಿಸ್ತಿದ್ರು. ಅವ್ರಿಗೆ ಅಗತ್ಯನೂ ಇತ್ತು ಪಾಪ, ಯಾಕಂದ್ರೆ ಅಲ್ಲಿ ಮಠದಲ್ಲಿ ನೀರು ಚೆನ್ನಾಗಿರ್ಲಿಲ್ಲ. ಸ್ವಾಮೀಜಿ ಒಬ್ರು ಬಿಟ್ರೆ ಇನ್ ಬಾಕಿಯವರೆಲ್ಲರೂ ಅದೇ ನೀರು ಕುಡಿಬೇಕು. ಅವಾಗ ನಾನು ಯೋಚನೆ ಮಾಡ್ತಿದ್ದೆ, ಸ್ವಾಮೀಜಿಗಳಿಗೆ ಮಾತ್ರ ಒಳ್ಳೆ ನೀರು, ಬಾಕಿಯವ್ರಿಗೆ ಯಾಕಪ್ಪ ಹಿಂಗೆ? ನೀರ್ ಎಲ್ರಿಗೂ ಅಗತ್ಯವಾದ ವಸ್ತು ಅಲ್ವಾ, ಎಲ್ರಿಗೂ ಸಿಗ್ಬೇಕಲ್ಲ ಅಂತ ನನ್ನ ಮನಸ್ಸಲ್ಲಿ ಕಟಿತಿತ್ತು, ಅದು ಕೊರಿತಿತ್ತು. ಆದ್ರೆ ಪರಮಾತ್ಮ ಅದನ್ನು ಬೇಗ ನನಗೆ ವರ ಕೊಟ್ಟ. ಅಂದ್ರೆ ಟ್ಯಾಂಕ್ ಅನ್ನ ಮಾಡಿ, ಮಳೆ ನೀರಿನ ಸಂಗ್ರಹ ಮಾಡಿ, ಎಲ್ರೂ ಮಳೆ ನೀರನ್ನೇ ಕುಡಿಯುವಂತಹ, ಅಡಿಗೆಗೂ ಅದನ್ನೇ ಬಳಸುವಂತಹ ಸೌಭಾಗ್ಯ ಒದಗಿ ಬಂತು. ಅದಕ್ಕೆ ನೀವು ಚೆನ್ನಾಗಿ ನೀರು ಕುಡೀರಿ. ಮಳೆ ನೀರಿದೆ, ಎಲ್ರಿಗೂ ಮಳೆ ನೀರು ತುಂಬಿಟ್ಟಿರ್ತಾರೆ, ಚೆನ್ನಾಗಿ ಕುಡೀರಿ. ಇನ್ನು ನಿಯಮಗಳು ಅಂತ ಹೇಳಿದ್ನಲ್ಲ, ಉಪವಾಸದ ನಿಯಮ ಬಿಡಬೇಡಿ. ಬೆಳಿಗ್ಗೆ ಬೇಗ ಹೇಳೋದು ಅದು ಒಂದು ನಿಯಮ, ಮಿತಾಹಾರ ಅದು ನಿಯಮ. ಇನ್ನು ಪರಧನ, ಪರಸ್ತ್ರೀ, ಭ್ರಷ್ಟಾಚಾರ ಇಂಥದ್ದಕ್ಕೆ ಮನಸ್ಸು ಮಾಡೋದಿಲ್ಲ ಅನ್ನುವಂಥದ್ದು ಅದು ನಿಯಮನೇ. ಇಂತಹ ನಿಯಮಗಳನ್ನ ನಾವು ಹಾಕೊಂಡು ಪಾಲಿಸಿದ್ದೇ ಆದ್ರೆ ನಮಗೆ ಉದ್ಧಾರ ಸಾಧ್ಯ ಇದೆ. ಅದನ್ನ ಬಿಟ್ಬಿಟ್ಟು ಬಸವಣ್ಣವ್ರು ಹೇಳೋದು, ಆ ಹಾಲ ನಿಯಮ, ಹಾಲ ಕೆನೆಯ ನಿಯಮ, ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನಿಯಮ. ಹಾಲನ್ನೇ ಕುಡ್ಕೊಂಡು ಜೀವನ ಮಾಡೋದು. ಹಾಲು ತೆಳಗಾಯ್ತು ಅಂತೇಳಿ ಚೆನ್ನಾಗಿ ಕುದಿಸಿ ಕೆನೆ ತೆಗೆದು ಅದನ್ನೇ ತಿನ್ಕೊಂಡು ಜೀವನ ಮಾಡೋದು. ಈ ತರದವ್ರು ಇದ್ರು, ಬಸವಣ್ಣವ್ರ ಕಾಲಕ್ಕೂ ಇದ್ರು, ಮಾಮನೆಗೂ ಬರ್ತಿದ್ರು ಅವರು. ಬಸವಣ್ಣವ್ರು ಅಂತವ್ರಿಗೂ ಅವಕಾಶ ಮಾಡ್ಕೊಡ್ತಿದ್ರು, ಅಂತವ್ರನ್ನ ಹೊರಗಾಗ್ತಿರ್ಲಿಲ್ಲ ಬಸವಣ್ಣವ್ರು.
ಅದಕ್ಕೆ ಹೇಳ್ತಾರೆ, ನೋಡಪ್ಪ ಇವೆಲ್ಲ ನಿಯಮಗಳು ಮಾಡ್ತಿರಲ್ಲ, ಇವೇನು ಅಷ್ಟು ಪ್ರಯೋಜನ ಇಲ್ಲ. ಹಾಲ ನೇಮ, ಹಾಲ ಕೆನೆಯ ನೇಮ, ಕೆನೆ ತಪ್ಪಿದ ಬಳಿಕ ಹಾಲು ಇಲ್ಲ ಕೆನೆನೂ ಇಲ್ಲ. ಕಿಚ್ಚಡಿಯ ನೇಮ, ಕಿಚಡಿ ಮಾಡೋದಂದ್ರೆ ಬಹಳ ರುಚಿ ಇರ್ತದ, ಗೊತ್ತಲ್ಲ. ಬೇರೆ ಬೇರೆ ಪದಾರ್ಥಗಳನ್ನ ಹಾಕಿ, ತರಕಾರಿಗಳನ್ನ ಹಾಕಿ. ಇವಾಗ ನೀವೇನು ಒಳ್ಳೆ ವೆಜಿಟೇಬಲ್ ಪಲಾವ್ ಅಂತೀರಿ, ಆಗಿನ ಕಾಲದಲ್ಲಿ ಕಿಚ್ಚಡಿಯ ನೇಮ. ಬೆಲ್ಲದ ನೇಮ, ಬರೇ ಬೆಲ್ಲ ತಿನ್ಕೊಂಡು ಜೀವನ ಮಾಡೋದು. ಬೆಣ್ಣೆಯ ನೇಮ, ಆ ಥರದವ್ರು ಇದ್ರು ಜಂಗಮರಲ್ಲಿ. ಕೆಲವರು ಬೆಲ್ಲ ತಿನ್ಕೊಂಡಿರೋದು, ಬೆಣ್ಣೆ ತಿನ್ಕೊಂಡಿರೋದು. ಅಂಬಲಿಯ ನೇಮದವರನ್ನು ಯಾರನ್ನೂ ಕಾಣೆನು. ಅಂಬಲಿಯ ನೇಮದವ್ರು ಯಾರು ಇಲ್ವಲ್ಲಪ್ಪ. ಯಾಕೆಂದ್ರೆ ಅಂಬಲಿ ಸರಳವಾದ ಆಹಾರ, ಹೊಟ್ಟೆಗೆ ಎಂದು ಭಾರ ಆಗೋದಿಲ್ಲ. ಅಷ್ಟೇ ಅಲ್ಲ, ಬೇರೆ ಕಾಯಿಲೆ ಇದ್ರೆ ಹುಷಾರು ಮಾಡುತ್ತೆ ಅಂಬಲಿ. ಅದರಲ್ಲೂ ವಿಶೇಷವಾಗಿ ರಾಗಿ ಅಂಬಲಿ ಇದೆಯಲ್ಲ, ಅದ್ಭುತವಾದದ್ದು ರಾಗಿ ಅಂಬಲಿ. ಅದಕ್ಕೆ ಸರ್ವಜ್ಞ ಕೂಡ ಹೇಳ್ತಾನೆ, ಹಸಿವಿಗೆ ಅಂಬಲಿ ಮುದ್ದು, ಬಿಸಿಲಿಗೆ ಕೊಡೆ ಮುದ್ದು, ಬಸೂರಿನಲ್ಲಿ ಬಂದ ಶಿಶು ಮುದ್ದು, ಲೋಕಕ್ಕೆ ಬಸವಣ್ಣನೇ ಮುದ್ದು. ಸರ್ವಜ್ಞ ಹಸಿವಾದಾಗ ಅಂಬಲಿಯೇ ಮುದ್ದು, ಅಂಬಲಿಯೇ ಶ್ರೇಷ್ಠವಾದದ್ದು. ಹೊಟ್ಟೆಗೆ ಅಂಬಲಿ ಬಹಳ ಒಳ್ಳೆಯದು. ಮಾದಾರ ಚೆನ್ನಯ್ಯನ ಪ್ರಸಿದ್ಧಿ ಅಂಬಲಿ ನೇಮದಾತ, ಅಂಬಲಿಯ ನೇಮದಾತ. ಕೂಡಲ ಸಂಗಮ ದೇವರಲ್ಲಿ ಅಂಬಲಿಯ ನೇಮದಾತ ನಮ್ಮ ಮಾದಾರ ಚೆನ್ನಯ್ಯ. ಅಂದ್ರೆ ಸರಳವಾದ ನೇಮ ಇಟ್ಕೊಂಡು ಬಹಳ ಸುಂದರವಾದ ಸಾಧನೆಯನ್ನು ಮಾಡಿದ್ರು, ದೊಡ್ಡ ಸಾಧನೆಯನ್ನು ಮಾಡಿದ್ರು, ಪರಮಾತ್ಮನ ಒಲಮೆಯನ್ನು ಪಡ್ಕೊಂಡ್ರು. ಅಂತಹ ನೇಮಗಳನ್ನು ಮಾಡ್ರಪ್ಪ. ತೋರಿಕೆಗಾಗಿ, ಆಡಂಬರಕ್ಕಾಗಿ, ಇನ್ನೊಬ್ಬರನ್ನ ಜನನನ್ನು ಮೆಚ್ಚಿಸೋಕ್ಕಾಗಿ ನೇಮ ಮಾಡಬೇಡಿ. ನಿನ್ನ ಆತ್ಮ ಸಂತೃಪ್ತಿಗಾಗಿ, ಆತ್ಮಾನಂದವನ್ನು ಪಡೆಯುವುದಕ್ಕಾಗಿ, ದೇವರ ಕೃಪೆಯ ಪ್ರಾಪ್ತಿಗಾಗಿ ನಿಯಮವನ್ನು ಮಾಡ್ರಿ ಅಂತಕ್ಕಂತಹದ್ದನ್ನ ಬಸವಣ್ಣವರು ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ನಾಳೆ ಬೆಳಗ್ಗೆ ಈಗಾಗಲೇ ಕುಲಪತಿಗಳು ಹೇಳಿದ್ದಾರೆ, ಅವ್ರದೇ ಚಿಂತನೆ ಇರುತ್ತೆ. ನಾನು ಬರ್ತೀನಿ, ನಾನು ಕೇಳಬೇಕಾಗಿದೆ. ಸರ್ವರಿಗೂ ಶರಣು ಶರಣಾರ್ಥಿ.